ಒಂದು ಕ್ಷಣ ಭಯ ಆಗುತ್ತೆ. ನಾವ್ ಏನಪ್ಪ ತಿನ್ಬೇಕು, ಹೇಗೆ ತಿನ್ನದೆ ಹೇಗೆ ಬದುಕೋದು, ತಿಂದೆ ಬದುಕಕ್ಕೂ ಆಗಲ್ಲ, ತಿಂದ್ರೂ ಬದುಕಕ್ಕಾಗ್ತಾ ಇಲ್ಲ, ತಿನ್ನದೇ ಇದ್ರೂ ಬದುಕಕ್ಕಾಗಲ್ಲ. ಯಾಕೆ ಅಂತಂದ್ರೆ ಆಹಾರ ಪ್ರಿಯರೇ ಬಿ ಅಲರ್ಟ್ ಅಲರ್ಟ್ ಅಲರ್ಟ್. ಏನ್ ತಿಂದ್ರು ಕ್ಯಾನ್ಸರು, ಎಲ್ಲದರಲ್ಲೂ ಕಲಬೆರಕೆ ಇದೆ ನೋಡಿ. ಕಲ್ಲಂಗಡಿ ಹಣ್ಣಿಗೋದೆ ಅಲ್ಲಿಗೆ ಬಣ್ಣ ಮಿಕ್ಸ್ ಮಾಡ್ತಾರೆ ಅಂತ ಆಯ್ತು, ಆ ಬಟಾಣಿಯಲ್ಲಿ ಅಲ್ಲಿ ಕೆಮಿಕಲ್ ಕಲರ್ ಮಿಕ್ಸ್ ಮಾಡ್ತಾರೆ ಅಂತ ಆಯ್ತು, ಆ ಗೋಬಿ ಮಂಚೂರಿಗೆ ಕೆಮಿಕಲ್ ಹಾಕ್ತಾರೆ ಅಂತ ಆಯ್ತು ಕಲರ್ಗಳು. ಸೊ ಇದೆಲ್ಲ ಡೇಂಜರು. ನಮ್ಮ ಹೊಟ್ಟೆ ನಿಮ್ಮ ಹೊಟ್ಟೆಯನ್ನ ಸೇರ್ತಾ ಇದೆ ಕ್ಯಾನ್ಸರು. ಅಯ್ಯೋ ಏನ್ ತಿನ್ಬೇಕಪ್ಪ ಸ್ವಾಮಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದ್ ತುತ್ತು ತಿಂದ್ರು ಕ್ಯಾನ್ಸರ್ ಬರುತ್ತಂತೆ, ಹುಷಾರಾಗಿರಿ. ಗೋಬಿ ಆಯ್ತು, ಬಟಾಣಿ ಆಯ್ತು, ಕಲ್ಲಂಗಡಿನೂ ಆಯ್ತು. ಈಗ ಯಾವ್ದು ಗೊತ್ತಾ ಹಾಗಾದ್ರೆ? ಯಾವ್ದ್ರ ಸರದಿ? ಏನ್ ತಿನ್ಬೇಕು ಹಾಗಾದ್ರೆ? ಏನ್ ಹಾಕಿ ಅಡಿಗೆ ಮಾಡ್ಬೇಕು? ಇದ್ರ ಹೆದರಿಸ್ತಾ ಇರೋದು ಖಂಡಿತ ಅಲ್ಲ, ಯಾಕಂದ್ರೆ ನಾವು ಊಟ ಮಾಡ್ಬೇಕಲ್ಲ. ನಮ್ಮ ಮಾತು ಅಲ್ಲ ಇದು, ಆರೋಗ್ಯ ಇಲಾಖೆ ವರದಿ ಕೊಡ್ತಾ ಇರುವಂತದ್ದು ಇದು. ಏನ್ ತಿಂದ್ರು ಕೆಮಿಕಲ್, ಏನ್ ತಿಂದ್ರು ಕಲಬೆರಕೆ, ಏನ್ ತಿನ್ಬೇಕು? ಇದೆಲ್ಲದರ ನಂತರ ಬಟಾಣಿ, ಗೋಬಿ ಆಯ್ತು, ಇದೀಗ ಬೇಳೆಗಳ ಸರದಿ. ದಾಲ್ ಮಾಡಂಗಿಲ್ಲ, ಬೇಳೆ ಸಾಂಬಾರ್ ಮಾಡಂಗಿಲ್ಲ, ಅದನ್ನ ತಿನ್ನಂಗೂ ಇಲ್ಲ. ಹೊಟ್ಟೆಗೆ ಏನ್ ತಿನ್ಬೇಕು ಹಾಗಾದ್ರೆ? ಬಟಾಣಿ ಆಯ್ತು, ಗೋಬಿ ಆಯ್ತು, ಇದೀಗ ಬೇಳೆಗಳ ಸರದಿ. ಏನ್ ತಿಂದ್ರು ಕ್ಯಾನ್ಸರು, ಎಲ್ಲದರಲ್ಲೂ ಕಲಬೆರಕೆ. ದಾಲ್ ಮಾಡಂಗಿಲ್ಲ, ಬೇಳೆ ಸಾಂಬಾರ್ ತಿನ್ನಂಗಿಲ್ಲ. ಹೊಟ್ಟೆಗೆ ಏನ್ ತಿನ್ನೋದಪ್ಪ ದೇವ್ರೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ತೊಗರಿ ಬೇಳೆ, ಮೈಸೂರು ಬೇಳೆಯಲ್ಲೂ ಕೂಡ ಕೆಮಿಕಲ್. ಈ ಬೇಳೆ ತಿಂದ್ರೆ ಕ್ಯಾನ್ಸರ್ ವಕ್ಕರ್ಸತ್ತೆ, ಹುಷಾರಾಗಿರಿ. ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಹಚ್ಚೋದು ಹೇಗೆ? ಕಲಬೆರಕೆ ಪರೀಕ್ಷೆಯ ವಿಡಿಯೋ ಸಮೇತ ಮಾಹಿತಿಯನ್ನ ಹಂಚಿಕೊಳ್ಳಲಾಗ್ತಾ ಇದೆ. ಹೇಗೆ ಕ್ಯಾನ್ಸರ್ ಕಾರಕ ಅಂಶವನ್ನ ಪತ್ತೆ ಹಚ್ಚೋದು? ಧಾನ್ಯಗಳಲ್ಲೂ ಈ ರೀತಿಯಾಗಿ ಆಗ್ತಾ ಇದೆ. ಏನನ್ನ ತಿನ್ನೋದು, ಏನ್ ಹಾಕಿ ಅಡುಗೆ ಮಾಡೋದು ಹಾಗಾದ್ರೆ? ಬಳಸ್ತಾ ಇರುವಂತ ಅನೇಕ ಆಹಾರ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅದೆಲ್ಲವೂ ಕೂಡ ಕೆಮಿಕಲ್ ಮಿಕ್ಸ್ ಆಗ್ತಿದೆ. ಅದೆಲ್ಲದರಲ್ಲೂ ಕೂಡ ದೃಶ್ಯಗಳಲ್ಲಿ ನೋಡ್ತಾ ಹೋಗಿ. ಕಲಬೆರಕೆ ಪರೀಕ್ಷೆಯ ವಿಡಿಯೋ ಸಮೇತ ಮಾಹಿತಿ. ಕ್ಯಾನ್ಸರ್ ಕಾರಕ ಅಂಶವನ್ನ ಹೇಗೆ ಪತ್ತೆ ಹಚ್ಚೋದು, ಹೇಗೆ ಊಟ ಮಾಡೋದು, ಏನ್ ತಿನ್ನೋದು ನಾವು? ತೊಗರಿ ಬೇಳೆ, ಮೈಸೂರು ಬೇಳೆಯಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ. ಕಲ್ಲಂಗಡಿ ಹಣ್ಣು, ಬಿಸಿಲು ಬೇರೆ, ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಹೋದ್ರೆ ಅದರಲ್ಲೂ ಕೂಡ ಕಲರ್ ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನ್ ತಿನ್ಬೇಕು? ಇನ್ನ ಬಟಾಣಿನೂ ತಿನ್ನಕ್ಕಾಗ್ತಾ ಇಲ್ಲ, ಅದರಲ್ಲೂ ಬಣ್ಣ ಮಿಕ್ಸ್ ಮಾಡ್ತಾ ಇದಾರೆ, ಹಸಿರು ಕೆಮಿಕಲ್ ಬಣ್ಣ ಮಿಕ್ಸ್ ಮಾಡ್ತಾ ಇದಾರೆ. ಹೊಟ್ಟೆಗೆ ಏನ್ ತಿನ್ಬೇಕು? ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. 2-3 ಕಲರ್ನ ಮಿಕ್ಸ್ ಮಾಡಿರ್ತಾರೆ. ಅದು ಯಾವುದೇ ಪ್ರಾಥಮಿಕ ಆಹಾರಕ್ಕಾಗಲಿ ಅದನ್ನ ಹಾಕಬಾರ್ದು. ಪ್ರಾಥಮಿಕ ಆಹಾರಗಳಂತಂದ್ರೆ ಬೇಳೆಕಾಳು ಇರ್ಬೋದು, ರಾಗಿ, ಜೋಳ, ಯಾವುದೇ ಒಂದು ಪ್ರಾಥಮಿಕ ಆಹಾರ ಅಂತ ಕರಿತೀವಿ. ಅದನ್ನು ನಾವು ರೈತರಿಂದ ನೇರವಾಗಿ ಪಡೆಯುವಂಥದ್ದು. ಅದಕ್ಕೆ ಕಲರ್ ಹಾಕೋಂಗಿಲ್ಲ. ಈ ಒಂದು ಕೆಮಿಕಲ್ಸ್ನ ನಾವು ದಿನ ಅಂದರೆ ನಾವು ಸಾಂಬಾರಿಗೆ ಮಾಡಲಿಕ್ಕೆ ಅಥವಾ ನಾವು ಮಸಾಲೆ ಹಾಕಲಿಕ್ಕೆ ಯೂಸೇ ಮಾಡ್ತೀವಿ. ಹಾಗಾಗಿ ಇದನ್ನು ಬಳಸಬಾರ್ದು. ಈ ಥರ ಏನಾದರೂ ಇದ್ದರೆ ಅದನ್ನು ನೀವು ತಿರಸ್ಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಹಾಗೂ ಮುಂದುವರಿದಂತೆ ಇದರಲ್ಲಿ ಇನ್ನೊಂದು ಅಜ್ಜುಮೋನ್ ಸೀಡ್ಸ್ ಅಂತ ಇರುತ್ತೆ. ಈ ಸಾಸಿವೆ ನೋಡಲಿಕ್ಕೆ ನೀವು ಅಡುಗೆ ಮಾಡೋದಾದ್ರೆ ಗೊತ್ತಾಗುತ್ತೆ. ಸಾಸಿವೆ ನೋಡಲಿಕ್ಕೆ ದುಂಡುಕ್ಕಿರುತ್ತೆ ಮತ್ತು ಔಟರ್ ಸರ್ಫೇಸ್ ಸ್ಮೂತ್ ಇರುತ್ತೆ. ಅದನ್ನು ಹೊಡೆದ್ರೆ ನೀವು ಒಳಗಡೆ ಯೆಲ್ಲೋ ಕಲರ್ ಬರುತ್ತೆ. ಅದೇ ಅಜ್ಜುಮೋನ್ ಸೀಡ್ಸ್ ಅಂತಂದರೆ ಇದೇನು ಇಂಟೆನ್ಷನಲಿ ಮಾಡಿರೋದಿಲ್ಲ. ಒಂದು ಕಳೆಯ ಸಸ್ಯ ಅಜ್ಜುಮೋನು. ಇದ್ರದ್ದು ರಫ್ ಸರ್ಫೇಸ್ ಇರುತ್ತೆ, ಹೊರಗಡೆ ರಫ್ ಸರ್ಫೇಸ್ ಇರುತ್ತೆ. ಆಮೇಲೆ ತುದಿ ಒಂದು ಚೂಪಾಗಿರುತ್ತೆ, ಒಂದು ಚೂಪ್ ತುದಿ ಇರುತ್ತೆ. ಆಮೇಲೆ ಇದನ್ನು ಹೊಡೆದ್ರೆ ಒಳಗಡೆ ಬಿಳಿ ಕಲರ್ ಇರುತ್ತೆ. ಇದರಲ್ಲಿ ಯೆಲ್ಲೋ ಕಲರ್ ಬರುತ್ತೆ ಮಸ್ಟರ್ಡಲ್ಲಿ, ಹಾಗೂ ಇದರಲ್ಲಿ ಬಿಳಿ ಕಲರ್ ಬರುತ್ತೆ. ಇದನ್ನು ನೋಡ್ಬೋದು. ಮಸ್ಟರ್ಡ್ನ ನಾವು ಈಗ ಬ್ರೇಕ್ ಮಾಡಿದರೆ ಮಸ್ಟರ್ಡ್ ಬೇಕೊಂಡ್ರೆ ನಿಮಗೆ ಹಳದಿ ಕಲರ್ ಕಾಣ್ತಾ ಇದೆ ಒಳಗಡೆ. ಹಳದಿ ನೋಡಿ, ಕೆಮಿಕಲ್ ಮಿಶ್ರಿತ ತೊಗರಿ ಬೇಳೆ ತಿಂದ್ರೆ ಪಾರ್ಶ್ವವಾಯು ಬರುತ್ತೆ. ಜೇನುತುಪ್ಪ, ಸಾಸಿವೆ ಕಾಳಿನಲ್ಲೂ ಕೂಡ ಹಾಗಾದ್ರೆ ಕೆಮಿಕಲ್ ಇದೆಯಾ? ಪನ್ನೀರ್ ತಿಂದ್ರು ಡೇಂಜರ್, ಹುಷಾರಾಗಿರಿ. ದೇವ್ರೇ ಕಾಪಾಡಬೇಕು ನಮ್ಗಳನ್ನ. ಈ ಬಗ್ಗೆಯೂ ಕೂಡ ಅಧಿಕಾರಿಗಳು ಟೆಸ್ಟಿಂಗ್ ಮಾಡಿದ್ದಾರೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಪರೀಕ್ಷೆಯನ್ನ ನಡೆಸಿದೆ. ಶ್ರೀನಿವಾಸ್ ನೇತೃತ್ವದಲ್ಲಿ ಕಲಬೆರಕೆ ಬಗ್ಗೆ ಟೆಸ್ಟಿಂಗ್ ಅನ್ನ ಮಾಡಲಾಯಿತು. ಮನೆಯಲ್ಲೇ ಕಲಬೆರಕೆ ಪತ್ತೆ ಪರೀಕ್ಷೆ ಕುರಿತ ಮಾಹಿತಿಯನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ. ಮನೆಯಲ್ಲೇ ನೀವು ಕಲಬೆರಕೆ ಆಗಿದ್ಯಾ ಇಲ್ವಾ ಅಂತ ಪತ್ತೆ ಹಚ್ಚಬಹುದು. ಅದು ಹೇಗೆ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ. ಪನ್ನೀರು, ಎಲ್ಲ ಪನ್ನೀರು ಡೇಂಜರ್ ಅಂತ ಹೇಳ್ತಿಲ್ಲ, ಆದರೆ ಪನ್ನೀರಲ್ಲಿ ಇತ್ತೀಚೆಗೆ ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ. ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ.
ಚೆನ್ನಾಗಿರೋದಕ್ಕೂ ಚೆನ್ನಾಗಿಲ್ಲದೆ ಇರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಪನ್ನೀರ್ ತಿಂದ್ರು ಡೇಂಜರು, ಹುಷಾರಾಗಿರಿ. ಜೇನುತುಪ್ಪನೂ ಅಷ್ಟೇ, ಬಹಳಷ್ಟು ಕಡೆ ರಸ್ತೆಯಲ್ಲಿ ಒರಿಜಿನಲ್ ಜೇನುತುಪ್ಪ ಅಂತ ಮಾರ್ತಾ ಇರ್ತಾರೆ, ಅದ್ರ ಬಗ್ಗೆ ಕೂಡ ಬಹಳ ಎಚ್ಚರಿಕೆ ಇರಿ. ಸಾಸಿವೆ ಕಾಳಿನಲ್ಲೂ ಕೆಮಿಕಲ್ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಯ್ಯೋ, ಹಾಗಾದ್ರೆ ಏನ್ ತಿನ್ಬೇಕು ನಾವು? ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ನನ್ನ ಧ್ವನಿ ಕೇಳಿಸ್ತದೆ ಅಂದ್ಕೊಳ್ತೀನಿ. ಏನ್ ತಿನ್ಬೇಕು ಅಂತ ಈಗ ಪ್ರತಿನಿತ್ಯ ಯೋಚನೆ ಮಾಡಬೇಕು. ಏನ್ ತಿಂಡಿ ತಿನ್ನೋದು, ಏನ್ ಅಡುಗೆ ಮಾಡೋದು ಅನ್ನೋದು ಫಸ್ಟ್ ಯೋಚನೆ ಇತ್ತು. ಈಗ ಏನ್ ಹಾಕಿ ಅಡುಗೆ ಮಾಡೋದು, ಏನ್ ತಿನ್ನೋದು ಹೊಟ್ಟೆಗೆ ಅಂತ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಕಲ್ಲಂಗಡಿ ಹಣ್ಣು ಆಯ್ತು, ಬಟಾಣಿ ಆಯ್ತು, ಗೋಬಿ ಆಯ್ತು, ಇನ್ನೇನೇನೋ ಆಯ್ತು. ಇದೆಲ್ಲದರ ನಂತರ ಈಗ ಬೇಳೆಕಾಳುಗಳು, ಇದರಲ್ಲೂ ಕೂಡ ಕೆಮಿಕಲ್ ಇರುತ್ತೆ. ಇದನ್ನ ತಿಂದ್ರೆ ಪಾರ್ಶ್ವವಾಯು ಅಥವಾ ಕ್ಯಾನ್ಸರ್ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ, ಯಾವ ರೀತಿ ಇದನ್ನ ಸರಿಪಡಿಸೋದು ಅಥವಾ ಕಂಡು ಹಿಡಿಯೋದು ಹೇಗೆ ಸುಷ್ಮಿತಾ? ಎಸ್ ಇಂದಿರಾ, ಇವಾಗ ಏನೇ ತಿಂದರೂ ಡೇಂಜರ್ ಅನ್ನೋಂತಹ ಪರಿಸ್ಥಿತಿ ಎದುರಾಗಿದೆ. ಈ ಹಿಂದೆ ನಾವು ನೋಡಿದಾಗ ಗೋಬಿ, ಕಾಟನ್ ಕೆಡೆ ಅಂದರೆ ಬೀದಿ ಬದಿಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳಲ್ಲಿ ಕಲರ್ ಮಿಕ್ಸ್ ಮಾಡಿರ್ತಾರೆ ಅನ್ನೋದು ಗೊತ್ತಾಯಿತು. ಅದಾದಮೇಲೆ ಇಡ್ಲಿ ಹಾಗೆ ಹೋಳಿಗೆ ಮಾಡಲು ಪ್ಲಾಸ್ಟಿಕ್ ಕವರ್ಗಳನ್ನ ಬಳಸ್ತಾರೆ, ಇದು ಕೂಡ ಸೇಫ್ ಅಲ್ಲ ಅನ್ನೋದು ಗೊತ್ತಾಯಿತು. ಆದರೆ ಅದಾದ ನಂತರ ಅಟ್ಲೀಸ್ಟ್ ಮನೇಲಾದರೂ ಅಡುಗೆ ಮಾಡ್ಕೊಂಡು ತಿನ್ನೋಣ, ಬೇಳೆಕಾಳುಗಳು ತಿಂದರೆ ಏನೂ ಆಗಲ್ಲ ಅನ್ನೋದು ಎಲ್ಲರಿಗೂ ಕೂಡ ಆ ಒಂದು ದೃಷ್ಟಿಯಿಂದ ತಂದು ಎಲ್ಲರೂ ಕೂಡ ಮನೆಯಲ್ಲೇ ಅಡುಗೆನ ಮಾಡ್ತಾಯಿದ್ರು. ಈಗ ಆದರೆ ಮನೆಯಲ್ಲಿ ತರುವಂತಹ ಸಾಸಿವೆ ಆಗಿರಬಹುದು, ಹಾಗೆ ಬೇಳೆಕಾಳು ಕೂಡ ಸೇಫ್ ಅಲ್ಲ. ಯಾಕಂತ ಹೇಳಿದ್ರೆ ಆ ಸಾಸಿವೆ ಆಗಿರ್ಬೋದು ಅಥವಾ ಬೇಳೆಕಾಳು ಆಗಿರ್ಬೋದು, ಇದರಲ್ಲೂ ಕೂಡ ಕಲರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಕಾರ್ಸಿನೋಜೆನಿಕ್ ಅನ್ನುವಂತಹ ಅಂಶ ಕೂಡ ಅದರಲ್ಲಿ ಪತ್ತೆ ಆಗಿರುವಂಥದ್ದು. ಹೀಗಾಗಿ ಏನು FSSAI ಅವರ ಕಮಿಷನರ್ ಆಗಿರುವಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮನೆಯಲ್ಲಿ ಹೇಗೆ ಸುಲಭವಾಗಿ ನಾವು ಕಲಬೆರಕೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಕಂಡು ಹಿಡಿಬೋದು ಅನ್ನೋ ಒಂದು ಪ್ರಯೋಗವನ್ನು ಕೂಡ ತೋರಿಸಿದ್ದಾರೆ. ಅಂದರೆ ಒಂದು ಕಲಬೆರಕೆ ಆಗಿರುವಂತಹ ಆಹಾರ ಪದಾರ್ಥ ಅಂದರೆ ಬೇಳೆ ಆಗಿರ್ಬೋದು ಅಥವಾ ಸಾಸಿವೆ ಆಗಿರ್ಬೋದು, ಇದನ್ನು ಒಂದು ಗ್ಲಾಸಲ್ಲಿ ತೊಗೊಂಡು ಮತ್ತೊಂದು ಗ್ಲಾಸಲ್ಲಿ ಕಲಬೆರಕೆ ಆಗದೇ ಇರೋದು ತೊಗೊಂಡು ನೀರನ್ನು ಮಿಕ್ಸ್ ಮಾಡಿದ್ರೆ ಯಾವುದರಲ್ಲಿ ಕಲರ್ ಬಿಟ್ಕೊಳ್ಳುತ್ತೋ ಅದು ಕಲಬೆರಕೆ ಆಗಿರುವಂಥದ್ದು, ಅದು ಸೇಫ್ ಅಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರಷ್ಟೊತ್ತಿಗೆ ಏನು ಪನ್ನೀರ್ ಕೂಡ, ಎಲ್ಲರೂ ಕೂಡ ಪನ್ನೀರ್ ತಿಂದರೆ ಪ್ರೋಟೀನ್ ಬರುತ್ತೆ ಅಂತ ಹೇಳಿ ಹೆಚ್ಚಾಗಿ ಈಗ ಏನು ಸ್ಪೋರ್ಟ್ಸಲ್ಲಿರೋರಾಗಿರ್ಬೋದು ಅಥವಾ ಜಿಮ್ಮಲ್ಲಿ ಹೋಗೋರಾಗಿರ್ಬೋದು, ಇವರೆಲ್ಲರೂ ಕೂಡ ಪನ್ನೀರನ್ನು ತಿಂತಾರೆ. ಸೊ ಹೀಗಾಗಿ ಪನ್ನೀರ್ ವೇಟ್ ಬರಲಿ ಅಂತ ಹೇಳಿ ಅದಕ್ಕೆ ಸ್ಟಾರ್ಚನ್ನು ಬಳಸ್ತಾರೆ. ಸೊ ಅದಕ್ಕೋಸ್ಕರನೂ ಕೂಡ ಅದರಲ್ಲೂ ಕೂಡ ನಾವು ಯಾವ ರೀತಿಯಲ್ಲಿ ಕಲಬೆರಕೆ ಆಗಿದೆ ಅನ್ನೋದನ್ನು ಕೂಡ ಕಂಡುಹಿಡ್ಕೋಬೋದು. ಅಂತ ಹೇಳಿದ್ರೆ ಟಿಂಚರ್ ಏನಿರುತ್ತೆ, ನಾವು ಗಾಯಕ್ಕೆ ಹಾಕುವಂತಹ ಟಿಂಚರ್, ಈ ಒಂದು ಟಿಂಚರನ್ನು ಒಂದು ಏನು ಕಲಬೆರಕೆ ಆಗಿರುವಂತಹ ಪನ್ನೀರ್ ಆಗಿರ್ಬೋದು ಅದಕ್ಕೆ ಮಿಕ್ಸ್ ಮಾಡಿದಾಗ ಅದು ವೈಲೆಟ್ ಕಲರ್ ಆಗಿ ಬದಲಾಗುತ್ತೆ. ಯಾವುದು ಕಲಬೆರಕೆ ಆಗಿರೋದಿಲ್ವೋ ಅದು ಟಿಂಚರ್ ಕಲರ್ ಏನಿರುತ್ತೆ ಬ್ರೌನ್ ಕಲರ್ ಅದೇ ರೀತಿಯಲ್ಲಿ ಇರುತ್ತೆ. ಇದರಿಂದ ನಾವು ಅದರಲ್ಲಿರುವಂತಹ ವ್ಯತ್ಯಾಸವನ್ನು ಕೂಡ ಕಂಡುಕೊಳ್ಬೋದು. ಆದರೆ ಈ ರೀತಿಯ ನಮಗೆ ಗೊತ್ತಾಗದೆ ನಾವು ಎಷ್ಟೊಂದು ಆಹಾರ ಪದಾರ್ಥಗಳನ್ನು ನಾವು ಸೇವಿಸ್ತೀವಿ, ಆ ಒಂದು ಆಹಾರ ಪದಾರ್ಥದಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇರುವಂಥದ್ದು. ಒಬೆಸಿಟಿ ಆಗಿರಬಹುದು, ಪಾರ್ಶ್ವವಾಯು ಆಗಿರಬಹುದು, ಪ್ರಮುಖವಾಗಿ ಕ್ಯಾನ್ಸರ್ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು. ಹೀಗಾಗಿ ಆದಷ್ಟು ನೀವು ತಿನ್ನುವಂತಹ ಆಹಾರದ ಮೇಲೆ ಗಮನವಿಟ್ಟು ತಿನ್ನಿ ಅಂತ ಹೇಳಿ ಇವಾಗ FSSAI ತಿಳಿಸಿರುವಂಥದ್ದು. ಹಾಗೆ ಮನೆಯಲ್ಲೂ ಕೂಡ ಸುಲಭವಾಗಿ ಈ ಒಂದು ಪ್ರಯೋಗ ಮಾಡಿ ಯಾವುದು ಕಲಬೆರಕೆ ಆಗಿದೆ, ಯಾವುದು ಕಲಬೆರಕೆ ಆಗಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಆಹಾರ ಸುರಕ್ಷತಾ ಹಾಗೂ ಗುಣಮಟ್ಟ ಪ್ರಾಧಿಕಾರ ತಿಳಿಸ್ತಾ ಇದೆ. ಸಿಂಧೂರ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.